ದೇವರಾಜ ಅರಸ ನಂತರ ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚು ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನೂ ಹೆಚ್ಚಿನ ದಿನ ಅವರು ಸೇವೆಯ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಅಂತ ನಾವೊಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಥವಾ ಯುವ ಕಾಂಗ್ರೆಸ್ಸಿನ ಒಂದು ಬ್ಲಾಕ್ ಉಪಾಧ್ಯಕ್ಷನಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಅವರ ಸೇವೆ ಮುಂದುವರಿಯಲಿ ಅಂತ ನಾವು ದೇವರಲ್ಲಿ ಕೇಳಿಕೊಳ್ಳುತ್ತೀನಿ. ಈ ರಾಜ್ಯ ಕಂಡ ಅಪರೂಪದ ನಾಯಕ, ಈ ದೇಶದಲ್ಲೇ ಮಾದರಿಯಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಇಡೀ ರಾಜ್ಯದಲ್ಲಿ ದಾಖಲೆಯನ್ನು ಮುರಿದಿದ್ದಾರೆ ಮುಖ್ಯಮಂತ್ರಿಯಾಗಿ. ಏನು ದೇವರಾಜ್ ಅರಸರ ನಂತರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ದಾಖಲೆ ಮುರಿದಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಹಾಗಾಗಿ ಇನ್ನೂ ಹೆಚ್ಚಿನ ಕಾಲ ಅವರು ಮುಖ್ಯಮಂತ್ರಿಯಾಗಿರ್ಬೋದು. ಯಾಕಂದರೆ ಆ ಎಲ್ಲ ಶಕ್ತಿ ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಇದೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 5 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ನಡೆಸುವ ಎಲ್ಲ ಶಕ್ತಿ ಕೂಡ ಅವ್ರಿಗಿದೆ. ಆದರೆ ಅದನ್ನು ಕೂಡ ಈ ರಾಜ್ಯದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಮುಂದೆ ಕೂಡ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಹಾಲುಮತ ಸಮುದಾಯಕ್ಕೆ ಅತ್ಯಂತ ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ಸನ್ಮಾನ್ಯ ಶ್ರೀ ದೇವರಾಜ ಅರಸು ಸರ್ ಅವರ ನಂತರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 7 ವರ್ಷಗಳ 239 ದಿನಗಳ ಕಾಲ ಅತಿ ಹೆಚ್ಚಿನ ಮುಖ್ಯಮಂತ್ರಿಯಾಗಿ ಇವತ್ತು ಈ ರಾಜ್ಯವನ್ನು ಮುನ್ನಡೆಸುವಂಥ ಹೆಗ್ಗಳಿಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ. ಹಾಗಾಗಿ ಇವತ್ತು ಇಡೀ ನಮ್ಮ ರಾಜ್ಯದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಹಾಲುಮತ ಸಮುದಾಯಕ್ಕೆ ಒಂದು ಅತ್ಯಂತ ಖುಷಿಯ ವಿಷಯ. ಹಾಗಾಗಿ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಈ ರಾಜ್ಯವನ್ನು ಅತ್ಯಂತ ಪಾರದರ್ಶಕವಾಗಿ ರಾಜ್ಯದ ಆಡಳಿತವನ್ನು ನಡೆಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಈ ಮುಕ್ಕೋಟಿ ದೇವರುಗಳಲ್ಲಿ ನಾವು ಇಡೀ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಾಲುಮತ ಸಮುದಾಯದವರು ಪ್ರಾರ್ಥನೆ ಮಾಡುತ್ತಾ ಇವತ್ತು ಗ್ಯಾರಂಟಿಗಳಾಗಿರ್ಬೋದು, 2013ರಿಂದ 2018ರಲ್ಲಿ ಮುಖ್ಯಮಂತ್ರಿ ಇದ್ದಾಗನ ಕೂಡ ಒಳ್ಳೆಯ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಒಂದು ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ಈ ರಾಜ್ಯದ ಬಡ ಜನರ ಮನೆಯಲ್ಲಿ ಒಂದು ಹೆಸರುವಾಸಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಒಂದು ಹೆಸರು ಅಜರಾಮರವಾಗಿ ಉಳಿತಿದೆ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಖುಷಿಯ ವಿಷಯ. ಈ ಇಡೀ ರಾಜ್ಯದ ಜನರ ಪರವಾಗಿ ಆ ದೇವರಲ್ಲಿ ನಾವು ಪ್ರಾರ್ಥಿಸೋದೇನೆಂದರೆ ಇನ್ನೂ 2 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸರ ನಂತರ ಅತಿ ಹೆಚ್ಚಿನ ಅವಧಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕ ಘನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತಿನಿಂದ ಆ ಒಂದು ಖ್ಯಾತಿಗೆ ಪಾತ್ರರಾಗ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಡವರ ಪರವಾಗಿ, ದೀನರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗಗಳ ನಾಯಕರಾಗಿ ಅಹಿಂದ ಸಂಘಟನೆ ಮೂಲಕ ರಾಜ್ಯದಾದ್ಯಂತ ತನ್ನದೇ ಆದ ಅಭಿಮಾನಿ ಸಂಘಟನೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಮಕನಮಡಿ ಮತಕ್ಷೇತ್ರದ ಸಮಸ್ತ ಮಹಾಜನತೆಯ ಪರವಾಗಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ದೀರ್ಘಾವಧಿ ಸಿಎಂ ಆಗಿ ಅದು ಶೋಷಿತ ಮತ್ತು ಅವರಿವರೆನ್ನದೆ ಸರ್ವ ಜಾತಿ ಜನಾಂಗದವರಿಗೆ ಒಳ್ಳೆ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸ ದಾಖಲೆ ಮುರಿಯುವುದರೊಂದಿಗೆ ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯಕ್ಕೂ ಸಹ ಸುಭಿಕ್ಷೆ ಇದೆ, ರಾಜ್ಯಕ್ಕೆ ಒಳ್ಳೆ ಅನುಕೂಲತೆ ಇದೆ. ಇಂಥ ಒಂದು ಮುಖ್ಯಮಂತ್ರಿ ಅದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾತ್ರ. ಬೇರೆ ಪಕ್ಷದಲ್ಲಿ ವರ್ಷಕ್ಕೆ 3 ಜನ 4 ಜನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅಂಥ ಒಂದು ಇತಿಹಾಸವನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರೋದು ಈ ರಾಜ್ಯಕ್ಕೆ ಮತ್ತು ನಮಗೂ ನಿಮಗೂ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ದೇವರಾಜ ಅರಸವ್ರದ್ದು ಹಿಂದೆ ಏನು ಆಳ್ವಿಕೆ ನಡ್ಸ್ಕೊಂಡು ಬಂದಿದ್ರಲ್ಲ, ಇನ್ನು ನಾಳಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇನ್ನು ಯಾವ ರೀತಿ ಎಲ್ಲ ನಡ್ಸ್ಕೊಂಡು ಬರ್ಬೋದು. ಈಗ ಅವರು ಮೊದಲು ಒಂದು ಮಾತು ಕೊಟ್ಟಿದ್ದು, ನುಡಿದಂತ ಸರ್ಕಾರ ಈಗೇನ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ರಲ್ಲ, ಗೃಹ ಜ್ಯೋತಿ ಅಂತ ಹೇಳಿ, ಮತ್ತು ಇದು ಪ್ರತಿ ತಿಂಗಳು 2,000 ರೂಪಾಯಿ ಬರುವಂತದ್ದಾಗ್ಲಿ, ಆಮೇಲೆ ಇನ್ನೊಂದು ಫ್ರೀ ಬಸ್ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಹಿಂಗ್ ಹಲವಾರು ಏನ್ ಮಾಡ್ಕೊಂಡ್ ಬಂದ್ರಲ್ಲ, ಈಗೂ ಕೂಡ ಎಲ್ಲವೂ ಜಾರಿಗೆ ಇದೆ. ಯಾಕಂತಂದ್ರ ಈ ತರ ಗ್ಯಾರಂಟಿಗಳನ್ನ ಯಾರು ಕೊಟ್ಟಿದ್ದಿಲ್ಲ, ಬರೀ ಹೇಳ್ತಿದ್ರು, ಅದನ್ನ ಯಾವ್ದು ಜಾರಿಗೆ ತಗೊಂಡ್ ಬಂದಿದ್ದಿಲ್ಲ. ಆದ್ರೆ ಇದನ್ನ ನೋಡಕ್ಕಂತ್ರ ಈಗ 3 ವರ್ಷ ಆಯ್ತು ಅವರು ಆಡಳಿತ ನಡೆಯಕ್ಕಂತ ಯಾವುದೇ ರೀತಿಯಿಂದ ಎಲ್ಲೂ ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಇದು ಸಾಗಾತೈತಿ. ಆಮೇಲೆ ಎಲ್ಲರೂ ಮಹಿಳೆಯರಿಗೆ ಒಂದು ಬಹಳ ಖುಷಿ ಆಗೈತಿ. ಯಾಕಂತಂದ್ರ ಮನಿ ಒಳಗ್ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರ ಅವ್ರಿಗೆ ಆಗ್ತಿರೋದಿಲ್ಲ. ಯಾಕಂದ್ರ ದೂರ ಹೋಗ್ಬೇಕಂತಂದ್ರ ಬಸ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತೈತಲ್ಲ. ಹೀಗಾಗಿ ಅವ್ರೇನ್ ಮಾಡಿದ್ರು, ಎಲ್ಲಾ ಹೆಣ್ಮಕ್ಳಿಗೆ, ಬಡು ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ಫ್ರೀ ಬಸ್ ಮಾಡಿದ್ದಕ್ಕೆ ನಾವು ಉದಾಹರಣೆ ಧರ್ಮಸ್ಥಳದಾಗೂ ನೋಡಿದ್ವಿ. ಯಾಕಂತಂದ್ರ
ಸಾಕಷ್ಟು ಜನ ಅಲ್ಲಿ ಹೋಗಿ ದಕ್ಷಿಣೆ ಹಾಕಿದ ಹುಂಡಿ ಓಪನ್ ಮಾಡಿದಾಗ ನಮ್ಮ ವೀರೇಂದ್ರ ಸಾಹೇಬ್ರಿಗೂ ಖುಷಿ ಆಗಿತ್ತು. ಯಾಕಂತಂದ್ರೆ ಇಷ್ಟು ಒಂದು ಸಿದ್ದರಾಮ ಸಾಹೇಬ್ರ ನೀವು ಮಾಡಿದ ಯೋಜನೆ ಬಹಳ ಅನುಕೂಲ ಆಗಿತ್ತು, ಇಷ್ಟೆಲ್ಲ ಹೆಣ್ಮಕ್ಳು ಬಂದು ಹೋಗತ್ತಾರ ಅಂತೇಳಿ. ಅತಿ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ದೇವರಾಜ ಅರಸರ ದಾಖಲೆಯನ್ನು ಮುರಿದಿದ್ದಾರೆ. ಇನ್ನೂ ಅವರು ಮುಂದುವರಿಲಿ. ನಮ್ಮ ವಸ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಹಿಳೆಯರಿಗೂ ಹಲವಾರು ಯೋಜನೆಗಳನ್ನ ಕಲ್ಪಿಸಿಕೊಟ್ಟಾರ. ಆ ಯೋಜನೆಗಳ ಅನುಸಾರ ಅವರಿಗೆ ಇನ್ನೂ ದೇವರು ಶಕ್ತಿ ಕೊಡ್ಲಿ. ನಮಗ 2,000 ರೂಪಾಯಿ ಪ್ರತಿಯೊಂದು ಮಹಿಳೆಯರಿಗೂ ಕೊಟ್ಟಾರ, ಮತ್ತೆ ಅನ್ನ ಭಾಗ್ಯವನ್ನು ಕೊಟ್ಟಾರ. ಮತ್ತೆ ಎಲ್ಲಾ ಬಡ ರೈತರಿಗೂ ಯಾವುದೇ ರೀತಿನೂ ಇದಾಗದಂಗ ನೋಡ್ಕೊಂಡು ಹೋಗ್ತಾರ. ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸಿದ್ದರಾಮಯ್ಯ ಸಾಹೇಬ್ರು ಅಂತವ್ರು ಮತ್ತೊಂದು ಎಲ್ಲಿ ಹುಟ್ಟಲ್ಲ ಅಂತ ಹೇಳ್ತಾ, ಮತ್ತು ಇವರು ಇನ್ನೂ ಅವರ ಮುಂದುವರಿಲ್ಲ ಅಂತ ಹೇಳ್ತಾ, ರಾಜ್ಯದ ಮುಖ್ಯಮಂತ್ರಿ ಆದಂತ ಜನಪ್ರಿಯ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಅವಧಿಯನ್ನು ಮುಂದುವರ್ಸಾತಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಏನಪ್ಪಾ ಅಂದ್ರೆ ಬಡ ಕುಟುಂಬದಾಗ ಒಂದು ಹುಟ್ಟಿದಂಥವ್ರು, ಹುಟ್ಟಿ ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇವತ್ತು ಬಡವರಿಗೆ ಏನೈತೆ ಅಂದ್ರೆ ಮಹಿಳೆಯರಿಗೆ ಇವತ್ತು ಒಂದು ಪಟ್ಟಣಕ್ಕೆ ಬರ್ಬೇಕಂದ್ರೆ 50ರಿಂದ 100 ರೂಪಾಯಿ ಬೇಕು ಬಸ್ ಚಾರ್ಜ್. ಬಂದು ಅವ್ರ ಮನೆ ಸಂತಿ ಮಾಡ್ಕೊಂಡು ಹೋಗ್ಬೇಕಂದ್ರೆ 100 ರೂಪಾಯಿ ಬೇಕು. ಅಂಥದನ್ನ ಫ್ರೀ ಮಾಡಿ ಮತ್ತು ಬಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಮನೆಗೆ ಅವ್ರಿಗೆ ಹಿರಿಯರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡ್ಯಾರ. ಕರೆಂಟ್ ಫ್ರೀ ಮಾಡ್ಯಾರ. ಆಮೇಲೆ ಹಲವಾರು ಯೋಜನೆಗಳು ಮಾಡ್ಯಾರ. ಇವತ್ತು ನಮ್ಮ ರಾಜ್ಯವನ್ನು, ಕರ್ನಾಟಕ ರಾಜ್ಯವನ್ನು ದೇಶದಲ್ಲಿ ಮಾದರಿ ರಾಜ್ಯವನ್ನಾಗಿ ಮಾಡ್ಯಾರ. ಇವ್ರು ಹಿಂಗೆ ಮುಂದುವರಿಬೇಕಂತ ನಾನೊಂದು ಹಾರೈಸ್ತೇನೆ. ದೇವರಾಜ ಅರಸರು ಮಾಡಿರುವಂಥ ರೆಕಾರ್ಡನ್ನು ಈಗ ಮುರಿದು ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಸಿದ್ದರಾಮಯ್ಯನವರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ಒಳ್ಳೆಯ ಸಂಘಟನಾಕಾರರು. ಎಲ್ಲ ರಾಜಕೀಯ ಪಕ್ಷಗಳನ್ನ ಅಡ್ಡಾಡಿ ಬಂದರು. ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಉತ್ತಮ ಸೇವೆಯನ್ನು ಸಲ್ಲಿಸಿ ತಮ್ಮ ಈ ಸೇವಾ ಅವಧಿಯು ಮುಂದೆಯೂ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಹೀಗೆ ದೊರಕಲಿ ಅಂತಂದು ಹೇಳಿ ನನ್ನ ಆಶೆಯನ್ನು ಬಯಸ್ತೀನಿ. ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ, ದೇವರಾಜ ಅರಸರ ನಂತರ ಇವರು ಅತಿ ಹೆಚ್ಚು ಮುಖ್ಯಮಂತ್ರಿಗಳ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನೀಡಿದ್ದಾರೆ. ಒಳ್ಳೆಯ ಆಡಳಿತ, ಸುದೀರ್ಘ ಆಡಳಿತ ನೀಡುವುದರೊಂದಿಗೆ ಎಲ್ಲರೂ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಹೆಚ್ಚಿನ ದಿವಸ ಮುಖ್ಯಮಂತ್ರಿಯಾಗಿ ನಮ್ಮೆಲ್ಲರ ಆಶೆಯನ್ನು ಈಡೇರಿಸಿದ್ದಾರೆ. ಅವರಿಗೆ ಶುಭ ಕೋರುತ್ತೇವೆ. ಒಳ್ಳೆಯ ಸುವ್ಯವಸ್ಥಿತವಾದ ಆಡಳಿತವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಮಾನತೆವಾದ ಆಡಳಿತವನ್ನು ನೀಡುವುದರಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ. ಯಾವುದು ಜಾತಿ ಭೇದಕ್ಕೆ ಒತ್ತು ಕೊಡಲಾರದೆ ಎಲ್ಲರಿಗೂ ಸರಿ ಸಮಾನವಾಗಿ ನೋಡಿಕೊಳ್ಳುವುದರಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನಡೆಸುವಲ್ಲಿ ಅವರ ಪಾತ್ರ ಮುಖ್ಯವಾಗಿದೆ. ಇವತ್ತು ಒಂದು ಇತಿಹಾಸದಲ್ಲೇ ಊಹಿಸಲಾರದಂಥ ದಿನ. ಯಾಕೆಂದರೆ ಇಲ್ಲಿ ನಮ್ಮ ದಕ್ಷಿಣ ಭಾರತ ಹೆಚ್ಚಾಗಿ ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯವನ್ನು ಹೊಂದಿದಂಥ ಈ ಒಂದು ಭಾಗದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಂದು ದೇವರಾಜ ಅರಸರವರ ಒಂದು ದಾಖಲೆಯನ್ನು ಮುರಿದು ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಒಬ್ಬ ಬಡವರ ಜನನಾಯಕರಾಗಿ ಒಂದು ಪ್ರಾದೇಶಿಕ ಪಕ್ಷದ ಪ್ರಾಬಲ್ಯವಿರುವಂಥ ಈ ಒಂದು ಭಾಗದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಆಗಮಿಸಿ ಇಂಥ ಸಾಧನೆಯನ್ನು ಮಾಡಿದ್ದು ತುಂಬ ಸಂತೋಷದ ದಿನ. ಈ ದಾಖಲೆಯನ್ನು ಮಾಡಿದಂಥ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಉನ್ನತ ಕೆಲಸಗಳನ್ನು ಮಾಡಿದ್ದಾರೆ. ಅಲೆಮಾರಿ, ಹಿಂದುಳಿದ ವರ್ಗ, SC ST ಮೈನಾರಿಟಿ ಎಲ್ಲರಿಗೂ ಕೂಡ ಸ್ಪಂದಿಸಿ ಉನ್ನತವಾದ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಒಂದು ಅನ್ನ ಕೊಟ್ಟ ದೇವರಂತ ಅನ್ನೋದ್ರ ಕೂಡ ಈ ಮಾತು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ನಮ್ಗೆ ಅನ್ನ ಕೊಟ್ಟ ದೇವರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು 2792 ದಿನ ಆಳಿದ್ದಾರೆ. ಇನ್ನೇ ಮುಂದೆ ಕೂಡ ಅವರು CM ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಪ್ರಧಾನಿ ಆಗಲಿಕ್ಕೆ ಕೂಡ ಯೋಗ್ಯದ್ದಾರೆ ಅನ್ನೋದನ್ನು ನಾನು ಭಾವಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮಗೆಲ್ಲ ಹಿಂದುಳಿದ ಜನಾಂಗ ಮತ್ತು ಅಲ್ಪಸಂಖ್ಯಾತರು ಮತ್ತು ಅಲೆಮಾರಿ ಜನಾಂಗದವರಿಗೆ ತುಂಬ ಖುಷಿಯಾಗಿದೆ. ಯಾಕಂತಂದರೆ ಇವತ್ತಿನ ದಿವಸ 7 ವರ್ಷದ 239 ದಿವಸ ದೇವರಾಜ ಅರಸು ಅವರು ಆಳ್ವಿಕೆಯನ್ನು ಮಾಡಿದರು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ. ಇವತ್ತು 7 ವರ್ಷದ 240 ದಿವಸ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ದೇವರಾಜ ಅರಸು ಅವರಿಗೆ ಹಿಂದಿಕ್ಕಿ ಇವರು ಮುಖ್ಯಮಂತ್ರಿ ಪ್ರಥಮ ಸ್ಥಾನದಲ್ಲಿದ್ದಾರೆ ನಮ್ಮ ರಾಜ್ಯಕ್ಕೆ.
ಆದರೆ ಅವರು ಕೂಡ ಅದೇ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಇವರು ಕೂಡ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಕರ್ನಾಟಕದಲ್ಲಿ ಬಡವರಿಗೆ ಮತ್ತು ಅಲೆಮಾರಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಂದ. ಈಗ ಏನಾದರೂ ನಾವು ಅಂಬೇಡ್ಕರ್ ರೂಪದಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಷ್ಟು ಚೆನ್ನಾಗಿ ಬರೆದಿದ್ದಾರೋ, ಇತಿಹಾಸವನ್ನು ಸೃಷ್ಟಿಸಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೋ, ಅದೇ ರೀತಿಯಿಂದ ಆ ಅಂಬೇಡ್ಕರ್ ರೂಪದಲ್ಲಿ ನಾವು ಸಿದ್ದರಾಮಯ್ಯ ಸಾಹೇಬರು ನೋಡ್ತಾ ಇದ್ದೀವಿ. ಆದರೆ ಈ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾಗಿದ್ದು ಮುಂದೆ ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನೋಡುವ ನಮ್ಮ ಎಲ್ಲರ ಆಶೆಯೂ ಕೂಡ ಇದೆ. ಸಿದ್ದರಾಮಯ್ಯ ಸಾಹೇಬರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲ ಕೂಡ ನಮ್ಮ ಹತ್ರ ಇದೆ. ವಿಶ್ವ ದಾಖಲೆ ದೇವರಾಜ ಅರಸು ಅವ್ರನ್ನ ಬಿಟ್ಟರೆ ಮತ್ತೆ ಅಹಿಂದ ಪರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸುದೀರ್ಘವಾಗಿ ವಿಶ್ವದಲ್ಲಿ 17 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರ ಸಾಹೇಬರು. ಸಿದ್ದರಾಮಯ್ಯನವರ ಸಾಹೇಬರು ಬಹುಶಃ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮುಂದಿನ ದಿನಮಾನಗಳಲ್ಲಿ ಕೇಂದ್ರದತ್ತ ಈ ದೇಶದ ಪ್ರಧಾನಮಂತ್ರಿ ಆಗುವ ಲಕ್ಷಣಗಳು ಎಲ್ಲ ಈ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಲಭಿಸಲಿವೆ. ಜೊತೆಗೆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ ಅರಸು ಸಾಹೇಬರು ಉಳುವನೇ ಭೂಮಿಯ ಒಡೆಯ ಅಂತಂದು ಮಾಡಿದರು ಅವಾಗ. ಆದರೆ ತದನಂತರ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಹಸಿವಿನಿಂದ ಯಾರು ಕೂಡ ಬಳಲಬಾರದಂತಂತ ಹೇಳ್ಕೊಂಡು ಹಸಿವಿನಿಂದ ಬಳಲಬಾರದಂತಂದು ಹೇಳಿ ಏನು ಅನ್ನ ದಾಸೋಹನೇ ಇಡೀ ರಾಜ್ಯಾದ್ಯಂತ ಮಾಡಿದರು. ಮತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತು ಮಹಿಳೆಯರು ಬಹಳಷ್ಟು ಜನ ದೇವಸ್ಥಾನಗಳಲ್ಲಿ ಅಡ್ಡಾಡ್ತಕ್ಕಂಥ ಯೋಜನೆಗಳು ಬಹಳಷ್ಟು ಈ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಈ ಮಾದರಿಯನ್ನು ಬೇರೆ ರಾಜ್ಯದಲ್ಲಿ ಮಾಡಿದ್ದು ಹಲವಾರು ಉದಾಹರಣೆ ಇವೆ. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ದೇವರಾಜ ಅರಸು ಅವರಿಗೆ ಸರಿಸಾಟಿ ಮತ್ತೊಬ್ಬ ನಾಯಕರು ಯಾರು ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಇವರಿಬ್ಬರೇ ಏನು ವಿಶ್ವದ ಮುಂಚೂಣಿ ನಾಯಕರು, ಅದು ಅಹಿಂದ ನಾಯಕರು ಅಂತಂದು ಹೇಳಲು ಇಚ್ಛೆ ಪಡ್ತೇನೆ. ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದ್ರು, ಇವರಂತ ಸರ್ಕಾರ ಇವರಂತ ಅಧಿಕಾರ ಯಾರು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಮೊದಲು ದೇವರಾಜ ಅರಸರು ಈ ರಾಜ್ಯದಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಸತತವಾಗಿ ಸುಮಾರು 2 ರೀತಿಯ ಪೀರಿಯಡ್ನಲ್ಲಿ ಅವರು ಅಧಿಕಾರ ಮಾಡಿದಾರ. ಅವರ ಹಿಂದೆ ಯಾರು ಮಾಡಿದಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರವ್ರು ಮಾಡಿದಾರ. ಅವರಿಗೆ ಭಗವಂತ ಒಂದು ಒಳ್ಳೆಯ ಅಧಿಕಾರವನ್ನು ಇನ್ನ ಕೊಡ್ಲಿ, ಅವರಲ್ಲಿ ಒಂದು ಒಳ್ಳೆಯ ಆಸಕ್ತಿ ಮೂಡಿಸ್ಲಿ. ನಮ್ಮೆಲ್ಲರ ಬೆಂಬಲ ಅವರಿಗೆ ಸದಾ ಇರ್ತದೆ. ಯಾವಾಗನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಗಳಲ್ಲಿ ಹೀಗೆ ಅವರ ಬಗ್ಗೆ ಎಲ್ಲಾ ಸಹಕಾರ ಇರ್ಲಿ. ಎಲ್ಲರ ಬಗ್ಗೆ ನಾವು ಅವ್ರ ಬಗ್ಗೆ ಎಲ್ಲಾ ಸಹಕಾರ ಮಾಡ್ಕೊತ ಹೋಗೋಣ. ಅವರು ಹೆಮ್ಮೆಯ ಒಬ್ಬ ಮುಖ್ಯಮಂತ್ರಿಗಳು ಇದಾರೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ದೇವರಾಜ ಅರಸರಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಅಧಿಕ ದಿನ ಆಡಳಿತ ಮಾಡಿದಂತ ಇವತ್ತು ಒಂದು ಒಳ್ಳೆಯ ದಿನ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಅಭಿಮಾನಿಗಳು ಸೇರಿಕೊಂಡು ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಚ್ಚುವುದರ ಮುಖಾಂತರ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯನವರು 7 ವರ್ಷದ 240 ದಿನ ಅಧಿಕಾರ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಲಿ, ಇನ್ನ 2.5 ವರ್ಷ ಅವರೇ ಅಧಿಕಾರ ಮುಂದುವರಿಸಂತ ಇವತ್ತು ನಾವೆಲ್ಲರೂ ಆಸೆಯನ್ನು ವ್ಯಕ್ತಪಡಿಸ್ತಾ, ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ, ಹಿಂದುಳಿದವರ, ದಲಿತರ, ಎಲ್ಲ ಜಾತಿಯ ಬಡವರ ಪರವಾಗಿ ಅನೇಕ ಯೋಜನೆಗಳು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮೆಯ ಸುಪುತ್ರರಾಗಿದ್ದಾರೆ. ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಐತಿಹಾಸಿಕವಾದ ದಿನಕ್ಕೆ ಸಾಕ್ಷಿ ಆಗಿದ್ದಾರೆ ಅಂತ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ವ್ಯಕ್ತಪಡಿಸ್ತೇವೆ. ಬಂಧುಗಳೇ, ಏನು ಈ ರಾಜ್ಯ ಸರ್ಕಾರದಲ್ಲಿ ಈ ಬಾರಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು, ಪ್ರತಿ ಬಡವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ದೇವರು ಇನ್ನೂ ಆರೋಗ್ಯ ಕೊಡಲಿ, ಅವ್ರಿಗಿನ್ನೂ ಒಳ್ಳೆಯ ಯಶಸ್ಸು ಕೊಡಲಿ ಅಂತೇಳಿ ಎಲ್ಲ ಅಭಿಮಾನಿ ಬಳಗದ ಒಂದು ಮುಖಂಡರು ಮತ್ತು ರಾಜ್ಯದ ಎಲ್ಲ ಬಡ ಜನತೆ ಕೂಡ ಇವತ್ತು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚು ಕಾಲ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಶಿವಮೊಗ್ಗದ ಎಲ್ಲ ಜಿಲ್ಲಾ ಅಧ್ಯಕ್ಷರು, ನಮ್ಮ ರಂಗನಾಥ್ ಕೂಡ, ನಮ್ಮ ಪಾಲಾಕ್ಷಿ, ಎಲ್ಲರೂ ಕೂಡ ಜಿಲ್ಲಾ ಕಮಿಟಿಯ ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದೀವಿ. ಎಲ್ಲರೂ ಕೂಡ ಇವತ್ತು ಸೇರಿ ಈ ಒಂದು ಆಚರಣೆಯನ್ನು ಮಾಡಿದ್ದೀವಿ. ಏನೇನು ಮಾಡಿದ್ವಿ ಇವತ್ತು ಎಲ್ಲ ಕಡೆಯೂ ಕೂಡ ನಾಟಿ ಕೋಳಿ ಇದು ಅದೇ ಅವರಿಗೆ ಇಷ್ಟವಾದಂಥ ಒಂದು ನಾಟಿ ಕೋಳಿ ಬಿರಿಯಾನಿ, ಅವರಿಗೆ ಮತ್ತು ಸ್ವೀಟ್ ಕೊಡ್ತಕ್ಕಂಥ ಕೆಲಸ ಅಭಿಮಾನಿ ಬಳಗದಿಂದ ಎಲ್ಲ ಮುಖಂಡರುಗಳು ಕೂಡ ಸೇರಿ ಮಾಡಿರ್ತಕ್ಕಂಥದ್ದು, ಎಲ್ಲ ಬಡವರಿಗೆ ತಲುಪ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ನಮ್ಮ ಏನು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕವಾಗಿ ಯಾರು ಬಂದರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಇನ್ನೂ ದೇವರು ಹೆಚ್ಚು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ
ಸಿದ್ದರಾಮಯ್ಯ ಸಾಹೇಬ್ರವರು ಏನು ಇವತ್ತು ದೀರ್ಘಕಾಲ ಮುಖ್ಯಮಂತ್ರಿ ಆಗಿ ಇವತ್ತು ರಾಜ್ಯಭಾರ ಮಾಡ್ತಿದ್ದಾರೆ. ಇವತ್ತಿಗೆ ಸುಮಾರು 7 ವರ್ಷ 240 ದಿನ ಇವತ್ತಿನ ದಿವಸ ಅವರು 40 ದಿನ ಆಗಿದೆ. ಇಲ್ಲಿವರೆಗೂ ಯಾರು ಕೂಡ 7 ವರ್ಷ 244 ದಿನ 40 ದಿನ ಯಾರು ಕೂಡ ಮಾಡಿರಲಿಲ್ಲ. ಹಿಂದೆ ಮಹಾ ಗಣ್ಯ ವ್ಯಕ್ತಿಗಳಾದಂಥ ಮಹಾನ್ ನಾಯಕರಾದಂಥ ದೇವರಾಜ ಅರಸರವರು ಅವರು ಕೂಡ ದೀರ್ಘಕಾಲ ರಾಜಕೀಯವನ್ನು ಮಾಡಿ ಸಾಕಷ್ಟು ಜನಸೇವೆಯನ್ನು ಮಾಡಿ ಸಾಕಷ್ಟು ಹೆಸರು ತಂದಂಥ ದೇವರಾಜ ಅರಸರವರ ಅವರಿಗಿಂತ ಹೆಚ್ಚು ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಯವರು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲರೂ ಕೂಡ ಕೊಳ್ಳಿ. ಇವತ್ತೇನು ನಮ್ಮ ಗೌರ್ಮೆಂಟ್ ಸರ್ಕಾರ ಬರಬೇಕಾದ ಎಲೆಕ್ಷನ್ ಮುಂಚೆ ಏನು 5 ಗ್ಯಾರಂಟಿಯನ್ನು ಕೊಟ್ಟಿದ್ದು, ಅದೇ ರೀತಿಯೂ ಕೂಡ ನಡೆದಂಥ ಸರ್ಕಾರ ನಡೆದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು, ರಾಜಕೀಯ ಮಂತ್ರಿಗಳು ಮತ್ತು MLAಗಳು ಎಲ್ಲರೂ ಕೂಡ ನುಡಿದಂತ ನಡೆದು ಇವತ್ತಿನ ದಿವಸ ಕಾಂಗ್ರೆಸ್ ಇಡೀ ನಮ್ಮ ದೇಶಕ್ಕೆ ಹೆಸರಾದಂಥ ಇವತ್ತು ಪಕ್ಷ ಆಗಿದೆ. ಅದೇ ರೀತಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಾಕಷ್ಟು ಹೋರಾಟ ಮಾಡಿ ತಕ್ಷಣವೇ ಏನು ಮಾತಿಯಲ್ಲಿ ಹೇಳಿದ್ರು ಆ ಮಾತಿನ ಪ್ರಕಾರ ಗ್ಯಾರಂಟಿ ಎಲ್ಲರಿಗೂ ಜನಕ್ಕೆ ಮುಟ್ತೈತಿ. ಈಗ ಇನ್ನು ಹೆಚ್ಚು ಕಾಲ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಲಿ. ಇನ್ನು ಏನು ಮುಂದನೂ ಕೂಡ ಅವರಿಗೆ ದೇವರು ಆರೋಗ್ಯ ಆಯುಷ್ ಅಧಿಕಾರ ಕೊಳ್ಳಿ. ಏನು ಹಿಂದೆ ದೇವರಾಜ ಅರಸ ನಿಗಮ ಮಂಡಳಿ ಅಂತ ಮಾಡಿದ್ರು, ಅದೇ ರೀತಿಯಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರವರ ನಿಗಮ ಮಂಡಳಿಯನ್ನು ಮಾಡಲಿ ಅಂತ ನಾನು ಸರ್ಕಾರಕ್ಕೂ ಮತ್ತು ನಮ್ಮ ಹೈಕಮಾಂಡಿಗೂ ಕೂಡ ನಾನು ಮನವಿ ಮಾಡ್ಕೊಂತಿದ್ದೇನೆ. ಇವತ್ತೇನು ನಮ್ಮ ಮುಖ್ಯಮಂತ್ರಿಯವರಿಗೆ ಸಾಕಷ್ಟು ಜನ ಬೆಂಬಲ ಇದೆ. ಹಿಂದುಳಿದರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಕೂಡ ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಎಲ್ಲ ಸಮಾಜದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಹಂಗಾಗಿ ಅವರು ಇನ್ನೂ ದೀರ್ಘಕಾಲ ಮುಖ್ಯಮಂತ್ರಿ ಆಗಿ ಮುಂದರಿಲಿ. ಎಲ್ಲರಿಗೂ ಕೂಡ ಜನಕ್ಕೆ ಇನ್ನೂ ಸಾಕಷ್ಟು ಅವ್ರ ಸೇವೆ ಜನಕ್ಕೆ ಬೇಕು. ಹಂಗಾಗಿ ಅವರು ಖಂಡಿತವರು ಇನ್ನೂ ಮುಂದರಿಲಿ ಅಂತ ಅವರಿಗೆ ಇನ್ನೂ ನಾವು ಮನವಿ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಯವರು 16 ಬಡ್ಜೆಟ್ ಅನ್ನು ಮಾಡಿ ಈಗ 17ನೇ ಬಡ್ಜೆಟ್ಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಬಡ್ಜೆಟ್ ಮಾಡಿದಂತ ಯಾವ ಪಕ್ಷದೇ ಇಲ್ಲ. ಇವತ್ತು ನಮ್ಮ ಹಿಂದೆ ಎಲ್ಲರಿಗೂ ಆಳಿದ್ದಾರೆ, ಯಡಿಯೂರಪ್ಪನಾಗಿರ್ಬೋದು, ಇನ್ನೊಂದು ಬೇರೆಯವರಾಗಿರ್ಬೋದು, ಇವರು ಆಗಿರ್ಬೋದು. ಆದರೂ ಅವರೆಲ್ಲರೂ ಹಿಂದಿನ ಭಾಗದಿಂದ ಬಂದು ಮುಖ್ಯಮಂತ್ರಿ ಆದಂಥವ್ರು. ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಆ ಥರ ಮಾಡಿಲ್ಲ. ಇವತ್ತು ಅವರು ಮುಖ್ಯಮಂತ್ರಿ ಆಗಿ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಹೆಚ್ಚು ಕಾಲ ಮುಂದರಿಲಿ. ಇನ್ನು 17ನೇ ಬಡ್ಜೆಟ್ ಕೂಡ ಅವರೇ ಮುಗಿಸ್ಲಿ ಅಂತ ಈ ಸಂದರ್ಭ ನಮಗೆ ದೀರ್ಘಾವಧಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಇವತ್ತು ಏನು ದೇವರಾಜ ಅರಸು ಅವರನ್ನು ಸರಿಸಾಟಿದ ಆಗಿದೆ. ಈ ದಿನವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಗ್ಯಾರಂಟಿ ರಾಮಯ್ಯ, ಭಾಗ್ಯಗಳ ವಿಧಾತ, ಈ ನಾಡು ಕಂಡಂಥ ಧೀಮಂತ ನಾಯಕರಂಥ ಅಹಿಂದ ವರ್ಗದ ನಾಯಕ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ದಿನವನ್ನು ಅತ್ಯಂತ ಹರ್ಷೋದ್ಗಾರವಾಗಿ ಶಿವಮೊಗ್ಗ ನಗರದ ಎಲ್ಲ ಅಭಿಮಾನಿ ಬಂಧುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಅಶೋಕ ವೃತ್ತದಲ್ಲಿ ಅತ್ಯಂತ ಸಂಭ್ರಮಾಚರಣೆಯನ್ನು ವಿಶೇಷವಾಗಿ ಇವತ್ತು ನಾಟಿ ಕೋಳಿ ಚಿಕನ್ ಬಿರಿಯಾನಿ ಅಂದರೆ ತುಂಬ ಪ್ರಿಯವಾದಂಥದ್ದು ಖಾದ್ಯ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಇವತ್ತು ನಾಟಿ ಕೋಳಿ ಬಿರಿಯಾನಿ ಜೊತೆಗೆ ಸಿಹಿಯನ್ನು ಹಂಚಿ ಇವತ್ತು ಲಾಡುವನ್ನು ಕೊಡೋದ್ರ ಮುಖಾಂತರ ನಾವು ಇವತ್ತು ಈ ಒಂದು ಸಂಭ್ರಮಾಚರಣೆಯನ್ನು ಅತ್ಯಂತ ಯಶಸ್ವಿದತ್ವವಾಗಿ ನಮ್ಮೆಲ್ಲ ಯುವಕರು ಸೇರಿಕೊಂಡು ಇವತ್ತು ನಾವು ಮಾಡಿದ್ದೀವಿ. ಜೈ ಸಿದ್ದರಾಮಯ್ಯ, ದೀರ್ಘಾವಧಿ ಸಿದ್ದರಾಮಯ್ಯ. ವಿದ್ಯಾರ್ಥಿಗಳು ತಂದಂತಹ ಸ್ಕಾಲರ್ಶಿಪ್ಪು, ಶಿಷ್ಯ ವೇತನಗಳು, ಹಾಗೆಯೇ ಮಹಿಳೆಯರಿಗೆ ತಂದಂತಹ ಹಲವಾರು ಯೋಜನೆಗಳು, ಈ ರೀತಿ ನಾವು ಹಂತ ಹಂತವಾಗಿ ಹೋದಾಗ ಅದೊಂದು ಯಾವುದೇ ಒಂದು ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಮಾನ್ಯತೆ ನೀಡಿದಾಗ ಮಾತ್ರ ಜನಸಾಮಾನ್ಯರ ಮನಸ್ಸಲ್ಲಿ ಉಳಿಯುತ್ತೆ. ಹಾಗಾಗಿ ಸಿದ್ದರಾಮಯ್ಯರು ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮಾಡೋವಂಥ ಸಂದರ್ಭದಲ್ಲಿ ಅದು ಹೆಚ್ಚು ಗ್ರಾಮೀಣ ಪ್ರದೇಶದ ಜನತೆಗೇ ಸೂಟ್ ಆಗೋಂಥದ್ದು. ಅದು ಸಿದ್ದರಾಮಯ್ಯ ಆಡಳಿತ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನನ ಬಿಡುಗಡೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿದ್ರು. ಹಾಗೆಯೇ ಮಹಿಳೆಯರಿಗೆ ಉಚಿತ ಬಸ್ಸು ದೊರಕಿಸಿದ್ರು. ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ಲು, MBBS ಮಾಡೋವಂಥ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಸ್ಕಾಲರ್ಶಿಪ್ನ ಸಂಖ್ಯೆ ಜಾಸ್ತಿ ಮಾಡಿದ್ರು.
ಹೀಗಾಗಿ ನಾವು ಕೇಂದ್ರ ಹೋಲಿಕೆ ಮಾಡ್ಕೊಂಡ್ರೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಇವತ್ತೇನಾದರೂ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಕಮ್ಯುನಲಿಸಮ್ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ರಾಜ್ಯ ಸರ್ಕಾರದ ಅತ್ಯುತ್ತಮ ಆಡಳಿತದಿಂದ ಮಾತ್ರ ಸಾಧ್ಯ. ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ವಿರೋಧಿಸೋದೇ ಅವ್ರ ಕೆಲಸ ಆಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸಬಾರ್ದು. ದೇವರಾಜ ಅರಸು, ಹಸಿರು ಕ್ರಾಂತಿ ಆಗಿರ್ಬೋದು, ಉಳುವವನೇ ಭೂಮಿಯ ಒಡೆ, ಈ ಥರದ್ದು ಹಲವಾರು ಜನಪರ ಯೋಜನೆಗಳನ್ನ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತಂದರು. ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕೆಂದರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅನ್ನರಾಮಯ್ಯ ಅವರಿಗೆ ಸಲ್ತಕ್ಕಂಥದ್ದು. ಕಾರಣ ಇವತ್ತು ಕರ್ನಾಟಕ ಎಷ್ಟು ಉನ್ನತ ಸ್ಥಾನದಲ್ಲಿದೆ ಅಂದರೆ, ನಾವು ಈ ಹಿಂದೆ ದೇವರಾಜ ಅರಸು ಒಬ್ಬರು ಹಿಂದುಳಿದಂಥ ಮುಖ್ಯಮಂತ್ರಿ ಅಂತ ಕೇಳಿದ್ವಿ. ಅವರು 7 ವರ್ಷ 239 ದಿನಗಳ ಕಾಲ ಅಧಿಕಾರ ನಡೆಸಿ ಮುಖ್ಯಮಂತ್ರಿ ಆದಂಥವರು. ಇವತ್ತು ಅದನ್ನು ಮುಂದುವರಿಸ್ಕೊಂಡು ಇವತ್ತೇನು ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇಷ್ಟೊಂದು ಅತ್ಯುತ್ತಮ ಮುಖ್ಯಮಂತ್ರಿ ಮತ್ತು ಇಷ್ಟೊಂದು ದಿನಗಳ ಕಾಲ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಕೂಡ ಅವ್ರಿಗಿಂತ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಸಿದ್ದರಾಮಯ್ಯ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತ ಕೊಡಬೇಕು. ಅವರು ಕೇಂದ್ರ ಮಟ್ಟಕ್ಕೆ ಹೋಗಬೇಕು. ಕರ್ನಾಟಕವನ್ನು ಯಾವ ರೀತಿ ಉನ್ನತ ಮಟ್ಟಕ್ಕೆ ತಗೊಂಡೋದ್ರೆ ಅದೇ ರೀತಿ ಭಾರತ ದೇಶದ ಒಂದು ಆಡಳಿತ ಚುಕ್ಕಾಣಿಯನ್ನು ಕೂಡ ಅವರು ಮುಂದೆ ತಗೊಂಡೋಗಿ ಇನ್ನೂ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿ ಈ ಬಾರಿನೂ 10 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಮುಂದಿನ ಬಾರಿಯೂ ಕೂಡ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಒತ್ತಾಸೆ. ಮುಖ್ಯವಾಗಿ ನಿಲ್ತಕ್ಕಂಥ ಹೆಸರುಗಳು ಕೆಲವೇ ಹೆಸರುಗಳು. ಆ ಹೆಸರುಗಳಲ್ಲಿ ಸಿದ್ದರಾಮಯ್ಯ ಅನ್ನೋ ಹೆಸರು ಕೂಡ ರಾರಾಜಿಸ್ತಾ ಇದೆ. ಏಕೆ ಅಂತಂದರೆ ಇವತ್ತಿನ ದಿನ ಅತಿ ಹೆಚ್ಚು ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಮೊದಲನೇವರಾಗಿ ಸಿದ್ದರಾಮಯ್ಯ ಅವರು ಈಗ ಗುರುತಿಸ್ಕೊತಾ ಇದ್ದಾರೆ. ಹಾಗಾಗಿ ಅವರು ಕೊಟ್ಟಂಥ ಯೋಜನೆಗಳು ಎಷ್ಟು ದಿನ ಮಾಡಿದೆ ಅನ್ನೋದಕ್ಕಿಂತ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಹಿಂದಿನ ಸರ್ಕಾರದಲ್ಲಿ 165 ಆಶ್ವಾಸನೆಗಳನ್ನು ಈಡೇರಿಸಿ ಅದಕ್ಕೂ ಹೆಚ್ಚಿನದಾಗಿ ಆಶ್ವಾಸನೆಗಳನ್ನು ಕೊಡದಲ್ಲೇ ಇದ್ರೂ ಕೂಡ ಅದಕ್ಕೂ ಹೆಚ್ಚಿನ ಒಂದು ಕೆಲಸಗಳನ್ನ ಮಾಡಿ ಈಗ 5 ಗ್ಯಾರಂಟಿಗಳನ್ನ ಕೊಟ್ಕೊಂಡು 5 ಗ್ಯಾರಂಟಿಲಿ ಬಡವ್ರ ಬಗ್ಗರಿಗೆ ಅಂತಲೇ ಕಾರ್ಯಕ್ರಮಗಳು ಕೊಟ್ಟಂಥ ಮುಖ್ಯಮಂತ್ರಿ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಅವರು ಒಬ್ಬರು ಅಂತೇಳಿ ನಾವು ಹೇಳೋದಕ್ಕಾದ್ರೂ ಇಷ್ಟಪಡ್ತೀವಿ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಹುದ್ದೆಗಳನ್ನ ತಗೊಳ್ಳಿ, ಇನ್ನೂ ಭಾಳಷ್ಟು ದಿನ ಅವರು ರಾಜ್ಯನ ಆಳಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದಾರೆ.